ಬಸವರಾಜ್, ಇನ್ನೊಂದು ಈ ಹಿಂದೆ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋಗಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಏನ್ ಚರ್ಚೆ ಮಾಡಬಹುದು? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಏನ್ ಆಗ್ತಾ ಇದೆ ಅಂತ ಸದ್ಯ ರಾಜ್ಯ ರಾಜಕಾರಣದಲ್ಲಿ? ಖಂಡಿತ ಪ್ರವೀಣ್, ನಾನು ಈಗಾಗಲೇ ಹೇಳಿದಂಗೆ ಅವರು ನಾಯಕತ್ವ ಬದಲಾವಣೆಗೆ ಸಾಕಷ್ಟು ದಿನಗಳಿಂದ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. 2.5 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಈಗ ಅದು ಅವರಿಗೆ ಸಕಾಲ. ಈ ಕಾಲದಲ್ಲಿ ಅವರು ಒಂದು ಪಟ್ಟು ಹಾಕದೆ ಕೂತು ಹೋದ್ರೆ ಮುಂದಿನ ನಾಯಕತ್ವ ಬದಲಾವಣೆ ವಿಚಾರ ಇನ್ನಷ್ಟು ಗೌಣವಾಗಿ ಹೋಗ್ಬಿಡ್ಬಹುದು. ಇವರಿಗೆ ಅವಕಾಶ ಸಿಗದೆ ಹೋಗ್ಬರ್ಬಹುದು. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಯುವಂತಹ ಸಾಧ್ಯತೆಗಳಿರ್ತವೆ. ಈಗ ಚರ್ಚೆ ಮಾಡಿ ಒಂದಷ್ಟು ಅವರನ್ನ ಮನವೊಲಿಸಿದಂತ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಲ್ಲ ಅನ್ನೋದಾದ್ರೆ 3 ವರ್ಷಕ್ಕೆ ಅನ್ನುವಂಥದ್ದು ಒಂದು ಸ್ಪಷ್ಟನೆ ಆದ್ರೂ ಸಿಗುತ್ತೆ. ಇಲ್ಲ 2.5 ವರ್ಷಕ್ಕೆ ಬದಲಾವಣೆ ಅನ್ನೋದಾದ್ರೆ ಬದಲಾವಣೆ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯಕ್ಕೆ ರವಾನಿಸಿ ಅನ್ನುವಂಥದ್ದು ಕೂಡ ಒಂದು ಮಾತುಕತೆ ಆಗುವಂತ ಸಾಧ್ಯತೆ ಇದೆ. ಅದು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿದ ಬಳಿಕವೇ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಸ್ಪಷ್ಟನೆ ಸಿಗ್ತಕ್ಕಂಥದ್ದು. ಈಗಾಗಲೇ 2.5 ವರ್ಷ ತುಂಬಿದ ಬಳಿಕ ಒಂದು ಕೂತು ಮಾತುಕತೆ ಮಾಡಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂಥ ಮಾತುಗಳು ಏನು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆಗಿತ್ತು. ಅದಾಗಿಯೂ ಕೂಡ 2.5 ವರ್ಷ ತುಂಬುತ್ತಾ ಇದೆ. ಇಲ್ಲಿವರೆಗೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವೊಬ್ಬ ನಾಯಕರು ಕೂಡ ಕೂತು ಚರ್ಚೆ ಮಾಡಿಲ್ಲ. ಆ ಕೂತು ಚರ್ಚೆ ಮಾಡುವಂತಹ ಸಂದರ್ಭವನ್ನು ಸೃಷ್ಟಿಸಬೇಕಾದಂತ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಆ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಹೈಕಮಾಂಡ್ ಬಳಿ ಪದೇ ಅದನ್ನ ಒತ್ತಿ ಹೇಳದೆ ಹೋದ್ರೆ ಅದು ಮತ್ತಷ್ಟು ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ಅವರು ಸಾಕಷ್ಟು ದಿನಗಳಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿ ಆಗಿರ್ಬೋದು, ಇನ್ನಷ್ಟು ಈ ಒಂದು ನಾಯಕತ್ವ ವಿಚಾರವಾಗಿ ಒಂದು ಸೂಕ್ತವಾದಂತ ನಿರ್ಧಾರ ಆಗಿರಬಹುದು. ಅದರ ಪೂರಕವಾಗಿ ಒಂದಷ್ಟು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಭೇಟಿ ವೇಳೆ ಒಂದಷ್ಟು ಚರ್ಚೆಯನ್ನ ಮಾಡಿ ಅವರಿಂದ ಪ್ರಾಮಿಸ್ ಅನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು, ಯಾವಾಗ ನಾಯಕತ್ವವನ್ನು ಕೊಡ್ತೀರಿ ಅನ್ನುವಂಥದ್ದು. ಆ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒಂದು ಪ್ರಾಮಿಸ್ ಸಿಕ್ಕಿದ್ದೆ ಆದಲ್ಲಿ ಅವರು ಇನ್ನಷ್ಟು ದಿನಗಳ ಕಾಲ ಶಾಂತವಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಇಲ್ಲ ಇದು ಈಗ ಸದ್ಯಕ್ಕೆ ನೋಡೋಣ ಅನ್ನುವಂತ ಮಾತುಗಳು ಏನಾದ್ರು ಹೈಕಮಾಂಡ್ ನಾಯಕರಿಂದ ರಾಹುಲ್ ಗಾಂಧಿ ಅವರಿಂದ ಬಂದಿದ್ದೆ ಆದಲ್ಲಿ ಅವರ ನಡೆ ಬಹಳ ಕುತೂಹಲಕಾರಿಯಾಗಿರುತ್ತೆ. ಯಾಕಂದ್ರೆ ಇನ್ನೊಂದು ಕಡೆ ಅವರು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಚರ್ಚೆಗಳನ್ನ ಬಿಜೆಪಿ ನಾಯಕರು ಹೇಳ್ತಾ ಇರ್ತಾರೆ ಪದೇ. ಹಾಗಾಗಿ ಅವರ ಮಾತುಗಳು, ಅವರ ನಡೆ ನುಡಿ ಮುಂದಿನ ದಿನಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ರಾಜ್ಯ ರಾಜಕೀಯದ ಮಟ್ಟಿಗೆ. ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗುತ್ತೆ. ಸಂಸದವರು ಯಾರು ಮಾಡಿಲ್ಲ. ನೀವು ಇದೆಲ್ಲ ಚರ್ಚೆ ಆಗ್ತಾ ಇರೋದು ಮೀಡಿಯಾದಲ್ಲಿ, ಗೊತ್ತಾಯ್ತಾ? ನಮ್ಮ ಸಂಪುಟದ ಸಚಿವರು ಯಾರು ಚರ್ಚೆ ಮಾಡಿಲ್ಲ. ಓಕೆ ಸರ್. ಮತ್ತೆ ಪ್ರಧಾನಿಯವರನ್ನ ಭೇಟಿ ಆಗೋದ್ರ ಬಗ್ಗೆ ಏನು? ಪ್ರಧಾನಿಯವರನ್ನ ಭೇಟಿ ಆಗ್ತಾರೆ ಅನ್ನೋದು ಹೇಳಲಾಗ್ತಿದೆ ಸರ್. ಯಾವಾಗ ಸರ್? ಮಂಡೆ ಭೇಟಿ. ಬೇರೆ ಯಾವ ಸಚಿವರಿದ್ದಾರೆ ಸರ್ ಭೇಟಿಯಲ್ಲಿ? ಮಂಡೆ ಇವತ್ತಿತ್ತು, ಶಾದಿ ಭೇಟಿ ಮಾಡೋದಿತ್ತು. ಓಕೆ ಸರ್. ಶಾದಿ ಎಲೆಕ್ಷನ್ ದೃಷ್ಟಿ. ಬಸವರಾಜ್, ಇನ್ನೊಂದು ಈ ಹಿಂದೆ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋಗಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಏನ್ ಚರ್ಚೆ ಮಾಡಬಹುದು? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಏನ್ ಆಗ್ತಾ ಇದೆ ಅಂತ ಸದ್ಯ ರಾಜ್ಯ ರಾಜಕಾರಣದಲ್ಲಿ? ಖಂಡಿತ ಪ್ರವೀಣ್, ನಾನು ಈಗಾಗಲೇ ಹೇಳಿದಂಗೆ ಅವರು ನಾಯಕತ್ವ ಬದಲಾವಣೆಗೆ ಸಾಕಷ್ಟು ದಿನಗಳಿಂದ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. 2.5 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಈಗ ಅದು ಅವರಿಗೆ ಸಕಾಲ. ಈ ಕಾಲದಲ್ಲಿ ಅವರು ಒಂದು ಪಟ್ಟು ಹಾಕದೆ ಕೂತು ಹೋದ್ರೆ ಮುಂದಿನ ನಾಯಕತ್ವ ಬದಲಾವಣೆ ವಿಚಾರ ಇನ್ನಷ್ಟು ಗೌಣವಾಗಿ ಹೋಗ್ಬಿಡ್ಬಹುದು. ಇವರಿಗೆ ಅವಕಾಶ ಸಿಗದೆ ಹೋಗ್ಬರ್ಬಹುದು. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಯುವಂತಹ ಸಾಧ್ಯತೆಗಳಿರ್ತವೆ. ಈಗ ಚರ್ಚೆ ಮಾಡಿ ಒಂದಷ್ಟು ಅವರನ್ನ ಮನವೊಲಿಸಿದಂತ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಲ್ಲ ಅನ್ನೋದಾದ್ರೆ 3 ವರ್ಷಕ್ಕೆ ಅನ್ನುವಂಥದ್ದು ಒಂದು ಸ್ಪಷ್ಟನೆ ಆದ್ರೂ ಸಿಗುತ್ತೆ. ಇಲ್ಲ 2.5 ವರ್ಷಕ್ಕೆ ಬದಲಾವಣೆ ಅನ್ನೋದಾದ್ರೆ ಬದಲಾವಣೆ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯಕ್ಕೆ ರವಾನಿಸಿ ಅನ್ನುವಂಥದ್ದು ಕೂಡ ಒಂದು ಮಾತುಕತೆ ಆಗುವಂತ ಸಾಧ್ಯತೆ ಇದೆ. ಅದು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿದ ಬಳಿಕವೇ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಸ್ಪಷ್ಟನೆ ಸಿಗ್ತಕ್ಕಂಥದ್ದು. ಈಗಾಗಲೇ 2.5 ವರ್ಷ ತುಂಬಿದ ಬಳಿಕ ಒಂದು ಕೂತು ಮಾತುಕತೆ ಮಾಡಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂಥ ಮಾತುಗಳು ಏನು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆಗಿತ್ತು. ಅದಾಗಿಯೂ ಕೂಡ 2.5 ವರ್ಷ ತುಂಬುತ್ತಾ ಇದೆ. ಇಲ್ಲಿವರೆಗೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವೊಬ್ಬ ನಾಯಕರು ಕೂಡ ಕೂತು ಚರ್ಚೆ ಮಾಡಿಲ್ಲ. ಆ ಕೂತು ಚರ್ಚೆ ಮಾಡುವಂತಹ ಸಂದರ್ಭವನ್ನು ಸೃಷ್ಟಿಸಬೇಕಾದಂತ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಆ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಹೈಕಮಾಂಡ್ ಬಳಿ ಪದೇ ಅದನ್ನ ಒತ್ತಿ ಹೇಳದೆ ಹೋದ್ರೆ ಅದು ಮತ್ತಷ್ಟು ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ಅವರು ಸಾಕಷ್ಟು ದಿನಗಳಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿ ಆಗಿರ್ಬೋದು, ಇನ್ನಷ್ಟು ಈ ಒಂದು ನಾಯಕತ್ವ ವಿಚಾರವಾಗಿ ಒಂದು ಸೂಕ್ತವಾದಂತ ನಿರ್ಧಾರ ಆಗಿರಬಹುದು. ಅದರ ಪೂರಕವಾಗಿ ಒಂದಷ್ಟು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಭೇಟಿ ವೇಳೆ ಒಂದಷ್ಟು ಚರ್ಚೆಯನ್ನ ಮಾಡಿ ಅವರಿಂದ ಪ್ರಾಮಿಸ್ ಅನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು, ಯಾವಾಗ ನಾಯಕತ್ವವನ್ನು ಕೊಡ್ತೀರಿ ಅನ್ನುವಂಥದ್ದು. ಆ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒಂದು ಪ್ರಾಮಿಸ್ ಸಿಕ್ಕಿದ್ದೆ ಆದಲ್ಲಿ ಅವರು
ಇನ್ನಷ್ಟು ದಿನಗಳ ಕಾಲ ಶಾಂತವಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಇಲ್ಲ ಇದು ಈಗ ಸದ್ಯಕ್ಕೆ ನೋಡೋಣ ಅನ್ನುವಂತ ಮಾತುಗಳು ಏನಾದ್ರು ಹೈಕಮಾಂಡ್ ನಾಯಕರಿಂದ ರಾಹುಲ್ ಗಾಂಧಿ ಅವರಿಂದ ಬಂದಿದ್ದೆ ಆದಲ್ಲಿ ಅವರ ನಡೆ ಬಹಳ ಕುತೂಹಲಕಾರಿಯಾಗಿರುತ್ತೆ. ಯಾಕಂದ್ರೆ ಇನ್ನೊಂದ್ ಕಡೆ ಅವರು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಚರ್ಚೆಗಳನ್ನ ಬಿಜೆಪಿ ನಾಯಕರು ಹೇಳ್ತಾ ಇರ್ತಾರೆ ಪದೇ ಪದೇ. ಹಾಗಾಗಿ ಅವರ ಮಾತುಗಳು, ಅವರ ನಡೆ ನುಡಿ ಮುಂದಿನ ದಿನಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ರಾಜ್ಯ ರಾಜಕೀಯದ ಮಟ್ಟಿಗೆ. ಎಲ್ಲವನ್ನೂ ಕೂಡ ಕಾದ್ ನೋಡಬೇಕಾಗುತ್ತೆ. ನಮ್ಮ ಸಂಸದವರು ಯಾರು ಮಾಡಿಲ್ಲ. ನೀವು ಇದೆಲ್ಲ ಚರ್ಚೆ ಆಗ್ತಾ ಇರೋದು ಮೀಡಿಯಾದಲ್ಲಿ, ಗೊತ್ತಾಯ್ತಾ? ನಮ್ಮ ಸಂಪುಟದ ಸಚಿವರು ಯಾರು ಚರ್ಚೆ ಮಾಡಿಲ್ಲ. ಓಕೆ ಸರ್. ಮತ್ತೆ ಪ್ರಧಾನಿಯವರನ್ನ ಭೇಟಿ ಆಗೋದ್ರ ಬಗ್ಗೆ ಏನು? ಪ್ರಧಾನಿಯವರನ್ನ ಭೇಟಿ ಆಗ್ತಾರೆ ಅನ್ನೋದು ಹೇಳಲಾಗ್ತಿದೆ ಸರ್. ಯಾವಾಗ ಸರ್? ಮಂಡೆ ಭೇಟಿ. ಬೇರೆ ಯಾವ ಸಚಿವರಿದ್ದಾರೆ ಸರ್ ಭೇಟಿಯಲ್ಲಿ? ಮಂಡೆ ಇವತ್ತಿತ್ತು, ಶಾದಿ ಭೇಟಿ ಮಾಡೋದಿತ್ತು. ಓಕೆ ಸರ್. ಓಕೆ. ಶಾದಿ ಎಲೆಕ್ಷನ್ ದೃಷ್ಟಿ. ಬಸವರಾಜ್, ಇನ್ನೊಂದು, ಈ ಹಿಂದೆ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋಗಿದ್ರು, ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಏನ್ ಚರ್ಚೆ ಮಾಡಬಹುದು? ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಏನ್ ಆಗ್ತಾ ಇದೆ ಅಂತ ಸದ್ಯ ರಾಜ್ಯ ರಾಜಕಾರಣದಲ್ಲಿ? ಖಂಡಿತ ಪ್ರವೀಣ್, ನಾನು ಈಗಾಗಲೇ ಹೇಳಿದಂಗೆ ಅವರು ನಾಯಕತ್ವ ಬದಲಾವಣೆಗೆ ಸಾಕಷ್ಟು ದಿನಗಳಿಂದ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. 2.5 ವರ್ಷ ತುಂಬಿದಂತ ಸಂದರ್ಭದಲ್ಲಿ ಈಗ ಅದು ಅವರಿಗೆ ಸಕಾಲ. ಈ ಕಾಲದಲ್ಲಿ ಅವರು ಒಂದು ಪಟ್ಟು ಹಾಕದೆ ಕೂತು ಹೋದ್ರೆ ಮುಂದಿನ ನಾಯಕತ್ವ ಬದಲಾವಣೆ ವಿಚಾರ ಇನ್ನಷ್ಟು ಗೌಣವಾಗಿ ಹೋಗಿಬಿಡಬಹುದು. ಇವರಿಗೆ ಅವಕಾಶ ಸಿಗದೆ ಹೋಗಬಹುದು. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಯುವಂತ ಸಾಧ್ಯತೆಗಳಿರ್ತವೆ. ಈಗ ಚರ್ಚೆ ಮಾಡಿ ಒಂದಷ್ಟು ಅವರನ್ನ ಮನವೊಲಿಸಿದಂತ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಲ್ಲ ಅನ್ನೋದಾದ್ರೆ 3 ವರ್ಷಕ್ಕೆ ಅನ್ನುವಂಥದ್ದು ಒಂದು ಸ್ಪಷ್ಟನೆ ಆದ್ರೂ ಸಿಗುತ್ತೆ. ಇಲ್ಲ 2.5 ವರ್ಷಕ್ಕೆ ಬದಲಾವಣೆ ಅನ್ನೋದಾದ್ರೆ ಬದಲಾವಣೆ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯಕ್ಕೆ ರವಾನಿಸಿ ಅನ್ನುವಂಥದ್ದು ಕೂಡ ಒಂದು ಮಾತುಕತೆ ಆಗುವಂತ ಸಾಧ್ಯತೆ ಇದೆ. ಅದು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿದ ಬಳಿಕವೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಸ್ಪಷ್ಟನೆ ಸಿಗ್ತಕ್ಕಂಥದ್ದು. ಈಗಾಗಲೇ 2.5 ವರ್ಷ ತುಂಬಿದ ಬಳಿಕ ಒಂದು ಕೂತು ಮಾತುಕತೆ ಮಾಡಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂಥ ಮಾತುಗಳು ಏನು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆಗಿತ್ತು. ಅದಾಗಿಯೂ ಕೂಡ 2.5 ವರ್ಷ ತುಂಬುತ್ತಾ ಇದೆ. ಇಲ್ಲಿವರೆಗೂ ಕೂಡ ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾವೊಬ್ಬ ನಾಯಕರು ಕೂಡ ಕೂತು ಚರ್ಚೆ ಮಾಡಿಲ್ಲ. ಆ ಕೂತು ಚರ್ಚೆ ಮಾಡುವಂತಹ ಸಂದರ್ಭವನ್ನು ಸೃಷ್ಟಿಸಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಹೈಕಮಾಂಡ್ ಬಳಿ ಪದೇ ಅದನ್ನ ಒತ್ತಿ ಹೇಳದೆ ಹೋದ್ರೆ ಅದು ಮತ್ತಷ್ಟು ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ಅವರು ಸಾಕಷ್ಟು ದಿನಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿ ಆಗಿರಬಹುದು, ಇನ್ನಷ್ಟು ಈ ಒಂದು ನಾಯಕತ್ವ ವಿಚಾರವಾಗಿ ಒಂದು ಸೂಕ್ತವಾದಂತ ನಿರ್ಧಾರ ಆಗಿರಬಹುದು. ಅದರ ಪೂರಕವಾಗಿ ಒಂದಷ್ಟು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಭೇಟಿ ವೇಳೆ ಒಂದಷ್ಟು ಚರ್ಚೆಯನ್ನ ಮಾಡಿ ಒಂದು ಅವರಿಂದ ಪ್ರಾಮಿಸ್ ಅನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು, ಯಾವಾಗ ನಾಯಕತ್ವವನ್ನು ಕೊಡ್ತೀರಿ ಅನ್ನುವಂಥದ್ದು. ಆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಒಂದು ಪ್ರಾಮಿಸ್ ಸಿಕ್ಕಿದ್ದೆ ಆದಲ್ಲಿ ಅವರು ಇನ್ನಷ್ಟು ದಿನಗಳ ಕಾಲ ಶಾಂತವಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಇಲ್ಲ ಇದು ಈಗ ಸದ್ಯಕ್ಕೆ ನೋಡೋಣ ಅನ್ನುವಂತ ಮಾತುಗಳು ಏನಾದ್ರು ಹೈಕಮಾಂಡ್ ನಾಯಕರಿಂದ ರಾಹುಲ್ ಗಾಂಧಿ ಅವರಿಂದ ಬಂದಿದ್ದೆ ಆದಲ್ಲಿ ಅವರ ನಡೆ ಬಹಳ ಕುತೂಹಲಕಾರಿಯಾಗಿರುತ್ತೆ. ಯಾಕಂದ್ರೆ ಇನ್ನೊಂದ್ ಕಡೆ ಅವರು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಚರ್ಚೆಗಳನ್ನ ಬಿಜೆಪಿ ನಾಯಕರು ಹೇಳ್ತಾ ಇರ್ತಾರೆ ಪದೇ ಪದೇ. ಹಾಗಾಗಿ ಅವರ ಮಾತುಗಳು, ಅವರ ನಡೆ ನುಡಿ ಮುಂದಿನ ದಿನಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ರಾಜ್ಯ ರಾಜಕೀಯದ ಮಟ್ಟಿಗೆ. ಎಲ್ಲವನ್ನೂ ಕೂಡ ಕಾದ್ ನೋಡಬೇಕಾಗುತ್ತೆ. ನಮ್ಮ ಸಂಸದವರು ಯಾರು ಮಾಡಿಲ್ಲ. ನೀವು ಇದೆಲ್ಲ ಚರ್ಚೆ ಆಗ್ತಾ ಇರೋದು ಮೀಡಿಯಾದಲ್ಲಿ, ಗೊತ್ತಾಯ್ತಾ? ನಮ್ಮ ಸಂಪುಟದ ಸಚಿವರು ಯಾರು ಚರ್ಚೆ ಮಾಡಿಲ್ಲ. ಓಕೆ ಸರ್. ಮತ್ತೆ ಪ್ರಧಾನಿಯವರನ್ನ ಭೇಟಿ ಆಗೋದ್ರ ಬಗ್ಗೆ ಏನು? ಪ್ರಧಾನಿಯವರನ್ನ ಭೇಟಿ ಆಗ್ತಾರೆ ಅನ್ನೋದು ಹೇಳಲಾಗ್ತಿದೆ ಸರ್. ಯಾವಾಗ ಸರ್? ಮಂಡೆ ಭೇಟಿ. ಬೇರೆ ಯಾವ ಸಚಿವರಿದ್ದಾರೆ ಸರ್ ಭೇಟಿಯಲ್ಲಿ? ಮಂಡೆ ಇವತ್ತಿತ್ತು,